ರಾಜ್ಯದಲ್ಲಿ ಅರ್ಧಂಬರ್ಧ ಸರ್ಕಾರ ಇದ್ದಿದ್ದಕ್ಕೆ ಯಾವುದೇ ರೀತಿಯಾದಂಥ ಡಿಸಿಷನ್ಗಳು ಆಗ್ತಾಯಿಲ್ಲ. ರಾಹುಲ್ ಗಾಂಧಿಯವರ ಯಾರಿಗೂ ಹೇಳಲಾರದೆ ನಾಪತ್ತೆಯಾಗಿರುವ ಕಾರಣದಿಂದಾಗಿ ರಾಜ್ಯದ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾಯಿಲ್ಲ. ಭಾಳಷ್ಟು ಕಡೆ ತೀವ್ರವಾದಂಥ ಬರ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಜಿಲ್ಲೆಗೊಬ್ಬ ಮಂತ್ರಿ ಇಲ್ಲ. ಪ್ರಮುಖ ಜಿಲ್ಲೆಯಲ್ಲಿ ಮಂತ್ರಿಗಳೇ ಇಲ್ಲ. ಇದರ ಪರಿಣಾಮವಾಗಿ ಜನರ ಬವಣೆಗಳನ್ನು ಕೇಳೋರಿಲ್ಲ. ಮೇವೆಷ್ಟಿದೆ ಗೊತ್ತಿಲ್ಲ, ಕುಡಿ ನೀರಿನ ಸಮಸ್ಯೆ ಎಲ್ಲಿದೆ ಅದು ಗೊತ್ತಿಲ್ಲ. ಆದರೆ ಬೇಜವಾಬ್ದಾರಿಯಿಂದ ಮಾತಾಡಿಕೊಂಡು ಅಂದರೆ ಇದನ್ನೆಲ್ಲ ಮಾತಾಡಿದರೆ ಸಿಕ್ಕಾಕೋತಾರ ಅಂಥೇಳಿ ಬೇರೆ ಬೇರೆ ವಿಷಯಗಳನ್ನು ಡೈವರ್ಟ್ ಮಾಡ್ತಾ ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನನಗೆ ವಿಷಯ ಸಂಪೂರ್ಣ ಗೊತ್ತಿಲ್ಲ, ನಾನು ವಿಚಾರ ಮಾಡಿ ಹೇಳ್ತೇನೆ. ಯಾಕಂದರೆ ಕಂಬಳವನ್ನು ಸೇರಿಸ್ಬೇಕು ಅಂತಿರೋರು ಯಾರು, ಕಂಬಳವನ್ನು ಸೇರಿಸ್ಬೇಕಾದ್ರೆ ಅಂತೂ ನನಗಿದೆಲ್ಲ ವಿಷಯ ಗೊತ್ತಿಲ್ಲ. ಐ ಆಮ್ ನಾಟ್ ಅವೇರ್, ಐ ಆಮ್ ಸಾರಿ ಅಬೌಟ್ ಇಟ್. ಕರೆಕ್ಟ್. ಇವತ್ತು ದೇಶದ ಅತ್ಯಂತ ಪ್ರತಿಭಾನ್ವಿತ ಹಿರಿಯ ಗಾಯಕಿಯಾಗಿದ್ದಂಥ ಎಸ್ ಜಾನಕಿಯವರು ನಿನ್ನೆ ರಾತ್ರಿ ದೇಹಾಂತ ಆಗಿದೆ. ಅವರು ಕನ್ನಡದ ಚಿತ್ರರಂಗಕ್ಕೆ ಮತ್ತು ದಕ್ಷಿಣ ಭಾರತದ ಮತ್ತು ದೇಶದ ಚಿತ್ರರಂಗಕ್ಕೆ ಹಿನ್ನೆಲೆ ಗಾಯನದಲ್ಲಿ ಈ ಕ್ಷೇತ್ರವನ್ನು ಎತ್ತರಕ್ಕೆ ಎತ್ತಿದರು. ಬಹುಭಾಷಾ ನಟಿಯಾಗಿದ್ದರು, ಬಹುಭಾಷಾ ಗಾಯಕರಾಗಿದ್ದರು. ಆದರೂ ಕರ್ನಾಟಕದ ಮೈಸೂರಿನಲ್ಲಿ ನೆಲೆಸಿ ನಮ್ಮ ರಾಜ್ಯಕ್ಕೆ ಒಂದು ಅಭಿಮಾನ, ನಮ್ಮ ರಾಜ್ಯಕ್ಕೆ ಒಂದು ಮುಕುಟ ಅನ್ನುವ ರೀತಿಯಲ್ಲಿ ಅವರಿದ್ದರು. ಅವರು ವಯೋಸಹಜ ಕಾಯಿಲೆಯಿಂದ ನಿನ್ನೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ನಮ್ಮ ಸರ್ಕಾರದ ಪರವಾಗಿಯೂ ಸಹಿತ, ನರೇಂದ್ರ ಮೋದಿ ಸರ್ಕಾರದ ಪರವಾಗಿಯೂ ನಾನು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೀನಿ. ಮತ್ತು ಅವರು ಲಕ್ಷಾಂತರ ಕೋಟ್ಯಾಂತರ ಯುವ ಗಾಯಕರಿಗೆ ಪ್ರೇರಣೆಯಾಗಿದ್ದಾರೆ. ಅವರು ಯಾವ ರೀತಿ ಪರಿಶ್ರಮವನ್ನು ಪಟ್ಟು ಈ ಹಂತಕ್ಕೆ ಮುಟ್ಟಿ ತಾವು ಬೆಳೆದ, ತಾವು ಹುಟ್ಟಿದ ರಾಜ್ಯಕ್ಕೂ, ತಾವು ಇರುವ ರಾಜ್ಯಕ್ಕೂ, ತಾವು ಇರುವ ನಗರಕ್ಕೂ ಒಂದು ಭಾಳ ದೊಡ್ಡದಾದಂಥ ಒಂದು ಯಶ ತಂದುಕೊಟ್ಟರು, ಯಶಸ್ಸು ತಂದುಕೊಟ್ಟರು. ಆ ರೀತಿ ಅದೇ ಮಾರ್ಗದಲ್ಲಿ ಇವತ್ತಿನ ಯುವ ಗಾಯಕರು ನಡ್ಕೊಳ್ಬೇಕು ಅಂತ ನಾನು ಆಶಿಸ್ತೀನಿ.